ನಮಸ್ಕಾರ ಪ್ರೇಕ್ಷಕರೇ, ಏನೇನಿಗೆ ಸ್ವಾಗತ. ನಾನು ನಿಮ್ಮ ನಿರಂಜರು. ವೀಕ್ಷಕರೇ, ಇವತ್ತು ನಾವು ಬೆಳಗಾವಿ ಜಿಲ್ಲಾ ಅಧಿವೇಶನದಲ್ಲಿ ಇವತ್ತು ಬೆಳಗಾವಿ ಹಾಗೂ ರಾಜ್ಯಾದ್ಯಂತ ಪತ್ರಕರ್ತ ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ವಿಧಾನಸಭಾ ಮುಂದೆ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಸೊ ಬನ್ನಿ, ಅವು ಬೇಡಿಕೆ ಯಾವ್ಯಾವ ಅಂತ ಇವಾಗ ನೋಡೋಣ. ಆತ್ಮೀಯ ಮಾಧ್ಯಮ ಸ್ನೇಹಿತರೆ, ಇಂದಿನ ಹೋರಾಟದ ಬೃಹತ್ ಪ್ರತಿಭಟನೆ ಹೋರಾಟದ ಉದ್ದೇಶ ಇಷ್ಟೇ. ಸರ್ಕಾರಗಳಿಗೆ ಎಷ್ಟೇ ರೀತಿಯಲ್ಲಿ ನಾವು ಹೋರಾಟ ಮಾಡಿದ್ರೆ ಇತ್ತ ಕಿವಿ ಕೊಡ್ತಾ ಇಲ್ಲ. ಎಮ್ಮೆ ಚರ್ಮದಂತಿರುವ ಈ ಸರ್ಕಾರಗಳನ್ನ ಆದಷ್ಟು ಒಂದು ತಾಬದಿಗೆ ತರೋಂಥ ಪ್ರಯತ್ನ ನಮ್ಮ ಪತ್ರಕರ್ತರಾಗಿದೆ. ಮುಂದಿನ ದಿನ ಖಂಡಿತವಾಗಿ ಅವ್ರಿಗೆ ಏನು ಪಾಠ ಕಲಿಸ್ಬೇಕು ನಮ್ಮ ಪತ್ರಕರ್ತರಿಂದ ಕಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಹೋರಾಟಗಾರರಿದ್ದೀವಿ, ಬುದ್ಧಿಜೀವಿಗಳಿದ್ದೀವಿ. ಕಾನೂನಿಗಿಂತ ದೊಡ್ಡವರು PM ಇಲ್ಲ, CM ಇಲ್ಲ ಅಂತ ಈ ಸಂದರ್ಭದಲ್ಲಿ ಮನವರಿಕೆ ಮಾಡ್ತಾ, ಇವತ್ತು ಪತ್ರಕರ್ತರ ರಕ್ಷಣಾ ಕಾಯ್ದೆ ಯಾವತ್ತೂ ನಮಗೆ ಬರಬೇಕಾಗಿತ್ತು, ಹಕ್ಕು ಇಂದೂ ಬಂದಿಲ್ಲ. ಬಂದರೆ ಎಲ್ಲಿ ನಮಗೆ ಉಳಿಗಾಲ ಇಲ್ಲ ಅಂತ ಭಯ ಇದೆ ರಾಜಕಾರಣಿಗಳಿಗೆ. ಅದು ಇವತ್ತಿಲ್ಲ ನಾಳೆ ನಮಗೆ ಕಾನೂನು ಮುಖಾಂತರ ಖಂಡಿತ ಪಡಿತೀವಿ ಅಂತ ಹೇಳ್ತಾ, ಇವತ್ತು ಬಸ್ ಪಾಸ್ ಎಂತೆಂಥವ್ರಿಗೂ ಕೊಟ್ಟಾರೆ, ಇವತ್ತು ಪತ್ರಕರ್ತೆ ಕೊಡಲಿಲ್ದು ಅದಕ್ಕೆ ಹಲವಾರು ಮಾನದಂಡ ಹಾಕಿದ್ದು ನಿಜಕ್ಕೂ ನಮ್ಮ 16 ವರ್ಷದ ಬಜೆಟ್ ಮೇಲೆ ಸಿದ್ದರಾಮಯ್ಯ ನಾಚಿಗೇಡಿನ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆದಷ್ಟು ಶೀಘ್ರ ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡು ನಾಡಿನ 10,000 ಪತ್ರಕರ್ತರಿಗೆ ಜಿಲ್ಲಾ ಮಟ್ಟದಲ್ಲಿ ಓಡಾಡಲು ನಮ್ಮದು RNA ಕಾಪಿ ಜೊತೆಗೆ ಸಂಚಿಕೆ ತೊಗೊಂಡ್ರೆ ಸಾಕು. ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು. 4 ವರ್ಷದ ಕಾರಣ ನೀವೇನು ಬೇಕಾಗಿಲ್ಲ. ಇವತ್ತು ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಇವತ್ತೇನು ಮಹಿಳೆಯರಿಗೆ ಕೊಟ್ಟಿರಿ, ಮಂಗಳಮುಖಿಯರಿಗೆ ಕೊಟ್ಟಿರಿ, ಅವ್ರಿಗಿನ ಪತ್ರಕರ್ತರೇನು ಕಡಿಮೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ದಯಮಾಡಿ ಒಂದು ಕಣ್ಣಿಗೆ ಎಣ್ಣೆ ಬೆಣ್ಣೆ ಹಚ್ಚಕ್ಕೆ ಹೋಗ್ಬೇಡಿ ಸಿದ್ದರಾಮಯ್ಯ. ಈ ನಿಟ್ಟಿನಲ್ಲಿ ನ್ಯಾಯ ಕೊಡಬೇಕು. ಜೊತೆಗೆ ಇವತ್ತು ಮಹಾಶಾಸನಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪತ್ರಿಕೆಯ ಸಂಪಾದಕರು ವಾರ ಇರ್ಬೋದು, ಪಾಕ್ಷಿಕ ಇರ್ಬೋದು, ಮಾಸ ಇರ್ಬೋದು, ದಿನ ಇರ್ಬೋದು, ಪ್ರತಿಯೊಬ್ಬ ಸಂಪಾದಕರಿಗೆ ಪತ್ರಕರ್ತರಿಗೆ ಮಹಾಶಾಸನ ಸಿಗಬೇಕಂತ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡ್ತೀನಿ. ಅದೇ ರೀತಿಯಾಗಿ ಇನ್ಶೂರೆನ್ಸ್ ಇರ್ಬೋದು, ಕಾರ್ಮಿಕ ಕಾನೂನುಗಳ ಅನುಷ್ಠಾನವನ್ನು ಸರ್ಕಾರ ಕಟ್ಟುನಿಟ್ಟಾಗಿ ತಂದರೆ ಪತ್ರಕರ್ತರ ಕುಟುಂಬಕ್ಕೆ ಒಂದು ರಕ್ಷಣೆ, ಒಂದು ಧೈರ್ಯ ಇರ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿ ಆಗುತ್ತೆ. ಮುನಿಯಪ್ಪ ಅವರು ಸ್ವಲ್ಪ ಬೆಚ್ಚಿ ಬಿದ್ದನು ಕೂಡಲೇ ನಾನು ಅಧಿಕಾರಿಗಳ ಹತ್ರ ಮಾತಾಡಿ CM ಗಮನಕ್ಕೆ ಖುದ್ದಾಗಿ ಹೋಗಿ ಮಾತಾಡಿ ಆದಷ್ಟು ಶೀಘ್ರ ಇದಕ್ಕೇನು ಸಾಧ್ಯ ಆಯಿತು ನಿಮಗೆ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಎಷ್ಟು ಮಾಸ್ಟರ್ ಸಿಹಿ ಸುದ್ದಿ ಕೊಡ್ತಾರೋ ಇಲ್ಲ ಕೈ ಸುದ್ದಿ ಕೊಡ್ತಾರೋ ಗೊತ್ತಿಲ್ಲ. ಮುಂದಿನ ದಿನ ನಮಗೆ ಸಿಹಿ ಸುದ್ದಿ ಸಿಗದಿದ್ರೆ ರಾಜಕಾರಣಿಗಳಿಗಂತೂ ಖಂಡಿತವಾಗಿ ಕೈ ಸುದ್ದಿ ನಾವು ಪತ್ರಕರ್ತರು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಆದಷ್ಟು ಪತ್ರಕರ್ತ ಅಲ್ಲಿವರೆಗೆ ತಗೊಂಡು ಹೋಗಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳ್ತಾ ಸಾಹೇಬ್ರಿಗೆ ಮನವಿ ಮಾಡ್ತಾ ಇದೀನಿ. ಇದಕ್ಕೊಂದು ರಿಸೀವ್ಟ್ ತಗೊಂಡು ಸಾಹೇಬ್ರು ಏನ್ ಹೇಳ್ತಾರೆ, ಸರ್ಕಾರಕ್ಕೆ ಏನ್ ವಿಚಾರ ಅದಷ್ಟು ಓದ್ಬಿಟ್ಟು ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರು ಬಂಗಿಲೆ ಮಲ್ಲಿಕಾರ್ಜುನ ಅವರು, ಕಾರ್ಯಾಧ್ಯಕ್ಷರು ಇರ್ಫಾನ್ S ಬಿಳಿಗಿಯವರು, ಉಪಾಧ್ಯಕ್ಷರು ಬಸವರಾಜ ವರ್ಷಸಂಗಿ, SM ಪಾಟೀಲ್ ಅವರು, ಕಾರ್ಯದರ್ಶಿಗಳು ಜಾನಸನ ಗೋಡೆ, M ಇಸಾಕ್, ಫಿರೋಜ್ ಖಾದ್ರಿ, ಖಜಾಂಚಿಗಳು ಮಂಜುಳಾ ಅವರು, ಮಾಧ್ಯಮ ಸಲಹೆಗಾರರು ಲಕ್ಷ್ಮಣರಾವ್, ಅಟಲ್ ಬೆಳಗಾಂಕರ್, ಕಾನೂನು ಸಲಹೆಗಾರರು ಹರೀಶ್ ಗಣಪತಿ ಮತ್ತು K ಯದಿಗೌಡ, DK ದಾಸರವರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಪತ್ರಕರ್ತ ಎಲ್ಲ ಬಂಧುಗಳು, ನಿಮ್ಮ ನೋವನ್ನು ಆಲಿಸಿದ್ದೇನೆ. ನಿಮ್ಮ ಅಧ್ಯಕ್ಷರು ಎಲ್ಲವನ್ನು ಹೇಳಿದ್ದಾರೆ. ನನಗೆ ಮುಖ್ಯಮಂತ್ರಿಗಳು ಹೋಗಿ ಅವರು ಕರ್ಸುಕ ತಿಳ್ಕೊಂಡು ಪತ್ರ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಈ ಪತ್ರವನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ನಿಮ್ಮ ಡಿಮ್ಯಾಂಡ್ಸ್ ಅನ್ನು ನನ್ನ ಗಮನಕ್ಕೆ ತಂದಿದ್ದೇನೆ. ನಾನು ಇದನ್ನ ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿಗಳಿಗೆ ಬರೆಯೋದ್ರ ಜೊತೆಗೆ ನಿಮ್ಮ ಇಲಾಖೆ ಮಂತ್ರಿಗಳು ಕೂಡ ಬರೀತೀನಿ ಮತ್ತು ಮುಖ್ಯಮಂತ್ರಿಗಳ ಖುದ್ದು ನಾನೇ ಭೇಟಿಯಾಗಿ ನಿಮ್ಮ ಕಷ್ಟವನ್ನು ಮನವರಿಕೆ ಮಾಡಿ ನಿಮಗೆ ನ್ಯಾಯ ಕೊಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಮಗೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರ.